ನಾಗ ಇದೆ ಅಂತ ಇದೆಯಾ? ಹೌದೌದು, ಇಲ್ಲಿ ಈ ಏರಿಯಾದಲ್ಲಿ ಇದರಲ್ಲೂ ನಾಗ ಇದೆ ಅಂತ ನಾನು ಒರಿಜಿನಲ್ ಆಗಿ. ಬಟ್ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಕೆಳಗಡೆ ಕೆರೆ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಹೇಗಿರುತ್ತೆ? ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಇವತ್ತು ನಾನಿದ್ದೀನಿ ಮಂಗಳೂರಲ್ಲಿ. ಬೆಳಗ್ಗೆ 5:30 ಎದ್ದು ವಿರಾಜ್ ಸರ್ ಮನೆಯಲ್ಲೇ ಉಳ್ಕೊಂಡೆ. ಇವ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಇವ್ರ ಫ್ಯಾಮಿಲಿ ಬಗ್ಗೆ ಆಮೇಲೆ ಹೇಳ್ತೀನಿ ಹೇಗೆ ಅಂತ. ಸೊ ನಾನೀಗ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ವಾಮಿ ಅಯ್ಯಪ್ಪ ಬನ್ನಿ. ಯೂಟ್ಯೂಬರ್ ಹಾಗೆ ತುಂಬ ಖುಷಿ ಆಗ್ತದೆ ಮತ್ತು ಒಳ್ಳೆ ಫ್ಯಾಮ್ಲಿ ಜೊತೆ ನಾನು ಇವತ್ತು ಮೀಟ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಕದ್ರಿ ಮಂಜುನಾಥ ಸ್ವಾಮಿ ನೋಡಿ ಒಂದು ಎಕ್ಸ್ಪ್ಲೆನೇಷನ್ ಕೊಟ್ಟಿದ್ದಾರೆ. ಸರ್ ಹೇಳಿ, ನೀವು ಅವಾಗಲೇ ಹೇಳ್ತಿದ್ರಲ್ಲ ದೇವಸ್ಥಾನ ಮೇಲಿರುತ್ತೆ, ಕೆಳಗಡೆ ಕೆರೆ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆರೆ ಕೆಳಗಡೆನೋ ಅಥವಾ ನದಿ ಕೆಳಗಡೆನೋ ಇರುತ್ತೆ, ದೇವಸ್ಥಾನ ಮೇಲ್ಗಡೆ ಇರುತ್ತೆ. ದೇವಸ್ಥಾನ ಮೇಲ್ಗಡೆ ಕೆಳಗಡೆ ಇರುತ್ತೆ. ಆದರೆ ಇಲ್ಲಿ ನೋಡಿ, ಇದು ಶಿವನ ತಲೆ ಮೇಲೆ ಗಂಗೆ ಇರುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ಇದು. ದೇವಸ್ಥಾನ ಕೆಳಗಡೆ ಇದೆ. ದೇವಸ್ಥಾನಕ್ಕೆ ಒಂದು 10 ಅಡಿ 15 ಅಡಿ ಮೇಲ್ಗಡೆಗೆ ಇಲ್ಲಿ ಕೆರೆ ಇರೋದು. ಸೊ ಮತ್ತು ಇಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಇವರು ಪ್ರತಿದಿನ ಇಲ್ಲೇ ಮಂಗಳೂರಲ್ಲಿ ಇಲ್ಲಿ ಜಸ್ಟ್ ಅವ್ರ ಮನೆಗೆ ಇದಕ್ಕೂ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇಲ್ಲಿ 5 ಮಿನಿಟ್ಸ್ ಅಷ್ಟೇ ಇರೋದು. ಸೊ ದಿನ ಬರ್ತಾರೆ, ತುಂಬ ಭಕ್ತರು ಇವರು. ಸೊ ನಾನು ನೋಡುವಂಥ ದೇವಸ್ಥಾನಕ್ಕೆಲ್ಲ ಇವ್ರು ತುಂಬಾ ಭಕ್ತರು. ಸೊ ಹಾಗಾಗಿ ನಾನು ಇಷ್ಟಪಡೋವಂಥ ದೇವ್ರನ್ನೆಲ್ಲ ಇವ್ರು ಬರ್ತಾರಂತ, ಅದಕ್ಕೆ ನನಗೂ ಇವ್ರಿಗೂ ಕನೆಕ್ಟ್ ಆಗಿರೋದು, ಇವ್ರ ಫ್ಯಾಮ್ಲಿಗೂ ನನಗೂ. ಸೊ ಅದೊಂದು ನನ್ನ ಖುಷಿ ಇದೆ. ಎಲ್ಲೋ ದೇವ್ರು ಒಂದು ಕಡೆ ಒಳ್ಳೆ ಕಡೆ ಸೇರಿಸ್ತಾರೆ ಅಂತ ಹೇಳ್ತಾರಲ್ಲ. ನಾನು ಮಂಗಳೂರು ಬಂದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ವಿಡಿಯೋದಲ್ಲಿ. ಫಸ್ಟು ಬನ್ನಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ. ಏನೇನು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗುತ್ತೆ, ಸಾಧ್ಯವಾಗುತ್ತೋ ಅಷ್ಟು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮಗೆಲ್ಲರಿಗೂ. ಬಾಯ್ ಫ್ರೆಂಡ್ಸ್, ಕಮ್. ರುದ್ರಾಭಿಷೇಕನ ಒಂದು ರುದ್ರಾಭಿಷೇಕ ಕೂಡಿ ಒಂದು ತೀರ್ಥಸ್ಥಾನ. ತೀರ್ಥಸ್ಥಾನ 25 ರೂಪೀಸ್. ತೀರ್ಥಸ್ಥಾನ ಸ್ನೇಹಿತರೆ 25 ರೂಪೀಸ್ ಆಗುತ್ತೆ. ರುದ್ರಾಭಿಷೇಕ ಬಂದು 70 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಸರಿ, ನೀವು ಹೋಗಿ, ನಿಮ್ಮನ್ನು ಇಡ್ತೀನಿ. ವಾಸಣ್ಣ ಅಂತೇಳಿ ಇಲ್ಲಿಯ ಕೆಲಸ ಇದು ಮಾಡೋರು, ಅವ್ರ ಹತ್ರ ಕೇಳಿ. ಇಲ್ಲಿ 9 ಕೆರೆ ಇದೆಯಲ್ಲ,
ಅದು 9 ಕೆರೆಗೆ ಏನಾದರೂ ಕತೆ ಅಂದರೆ ನವನಾಥರದ್ದು ಕುಂಡ ನವಕುಂಡ ಅಂತ ನವನಾಥ. ಇಲ್ಲ, ನನಗೆ ಅದೆಲ್ಲ ಕೈಟ್ ಬರ್ತಲ್ಲ ಅದೇ ಇಟ್ಕೊಳ್ಳಿ ಸಾಕು, ಮಾತಾಡಿ ಹಂಗೆ. 9 ಕೊಳ್ಳ ಅಂದರೆ ನವಕುಂಡ ಅಂತ. ಬರ್ತೀವಿ ನೋಡಿ. ನಮಸ್ತೆ ಸ್ವಾಮಿ, ನಿಮ್ಮ ಹೆಸರೇನು? ವಾಸುದೇವ. ನೀವು ಇಲ್ಲೇನು ಕೆಲಸ ಮಾಡ್ತೀರಿ? ಚೆಂಡೆ ದೋಳುಗಂಟೆಲ್ಲ ಬಾರಿಸೋ. ಇದು 7 ಕೆರೆ ಇದೆಯಲ್ಲ, 9 ಕೆರೆ ಇದೆಯಲ್ಲ. ಸೊ 9 ಕೆರೆನಲ್ಲಿ ಅದರಲ್ಲಿ 7 ಕೆರೆಯಲ್ಲಿ ಮಾತ್ರ ಸ್ನಾನ ಮಾಡಿ ಮಿಕ್ಕಿದ್ದು ಮುಚ್ಚಿರುತ್ತಲ್ಲ, ಯಾಕೆ ಅದು ಮುಚ್ಚಿದಂದರೆ 9 ನವಕುಂಡ ಅಂತ. ನವನಾಥರದ್ದು 9 ಕುಂಡ. ಅದು ಒಂದರಲ್ಲಿ ನಾವು ಈಗ ಇದು ಕುಡಿಲಿಕ್ಕೆಲ್ಲ ನೀರು ಯೂಸ್ ಮಾಡ್ತೇವೆ, ಹೊರತೆ ಬರೋದಲ್ವಾ ವ್ಯರ್ಥ ನೀರು, ಅದಕ್ಕೆಲ್ಲ ಅದನ್ನು ಒಂದು ಮುಚ್ಚಿದ್ದೇವೆ, ಬಾಕಿದು ಓಪನ್ ಉಂಟು. ಬಾಕಿದು ಓಪನ್ ಉಂಟು. ಸೊ ಇದು ಸ್ನಾನ ಮಾಡೋದ್ರಿಂದ ನಮಗೆ ಏನು ಅಂದರೆ ಎಲ್ಲ ರೋಗ ರುಜಿನ ಚರ್ಮ ವ್ಯಾಧಿ ಅದೆಲ್ಲ ಹೋಗುತ್ತೆ ಅಂತ ಒಂದು ಪ್ರತೀತಿ ಇರೋದು. ಇಲ್ಲಿ ಸ್ವಾಮೀಜಿ ಯಾರೋ ಈ ಥರ ಮಾತಾಡೋದು, ನೀವೇ ಮಾತಾಡ್ತೀರಿ. ನಾನು ಎಷ್ಟು ಚೆನ್ನಾಗಿದೆ ಸರ್ ಇದು. ತೀರ್ಥ ಕೆರೆಗಳ ಇಲ್ಲಿಗೆ ಹೋಗ್ಬೇಕಾ ನಾನು? ಸ್ನೇಹಿತರೆ, ತೀರ್ಥ ಕೆರೆ ನಾವು 7 ಕೆರೆ ಅಂತ ಏನು ಹೇಳಿದ್ವಲ್ಲ, ಸೊ ಇಲ್ಲೇ ಬರಬೇಕು. ಸೊ ಫಸ್ಟು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ, ತೀರ್ಥ ಸ್ನಾನ. ಆಮೇಲೆ ಒಳಗಡೆ ಒಂದು ಸ್ನಾನ ಇದೆ. ಕೆರೆ ಇನ್ನೊಂದು 3 ಮುಚ್ಚಿರುತ್ತೆ, ಅದೊಂದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಲಾಸ್ಟ್ ಅಲ್ಲ? ಹೌದೌದು, ಅದು ಕುಡಿಯೋ ನೀರಿಗೆ. ಇದು ಸೋಪ್ ಹಾಕಿ ಸ್ನಾನ ಮಾಡಲಿಕ್ಕೆ ಅಷ್ಟೇ, ಇಲ್ಲಿ ಲಾಸ್ಟಲ್ಲಿ. ಸೊ ನಾನು ಇನ್ನು ಹೋಗೋದಲ್ಲ. ಒಂದು ನೋಡಿ, ಇದು ಒಂದು ದೊಡ್ಡದು ಅಲ್ಲ, ಇದು ದೊಡ್ಡ ಕೆರೆ. ಇದು ದೊಡ್ಡ ಕೆರೆ ಸ್ನಾನ ಮಾಡೋದು. ಆಮೇಲೆ 2, 3, 4, 5, 6, 7 ಈ ಥರ ಇದು ಮಾಡೋದು. ಚಳಿ ಇರಲ್ಲ. ಇಲ್ಲ ಇಷ್ಟೇ. ಇಲ್ಲ ಅಷ್ಟೇ. ಮುಳಿಗೆ ಅಲ್ಲೇನೆ. ಇಲ್ಲಿ ನಮ್ಮ ಈ ಕಡೆಯಿಂದ ಬನ್ನಿ. ಮಧು ಈಚೆಯಿಂದ ಮಧು. ಸ್ನೇಹಿತರೆ, ಒಂದು ಕೊಳದಲ್ಲಿ ಮುಳುಗಾಯ್ತು, ಇನ್ನೊಂದು ಇಲ್ಲಿ ಒರಿಜಿನಲ್ ನಾಗ ಇದೆ ಅಂತ ಇದೆಯಾ? ಹೌದೌದು, ಇಲ್ಲಿ ಈ ಏರಿಯಾದಲ್ಲಿ ಇದರಲ್ಲೂ ನಾಗ ಇದೆ ಅಂತ ನಾನು ಒರಿಜಿನಲ್ ಆಗಿ, ಬಟ್ ನನಗಂತೂ ಕಾಣಿಸಿಲ್ಲ. ಕಾಣುತ್ತೆ, ಯೋಗ ಇದ್ರೆ ಕಾಣುತ್ತೆ. ಅದಕ್ಕೆ ಈಚೆ ಸ್ನಾನ ಮಾಡಕ್ಕೆ ಬಿಡಲ್ಲ. ಈ ಕಡೆ ಸೈಡಿಗೆ. ಇಲ್ಲ ಮೇಲ್ಗಡೆ ಜಾರಲ್ಲ. ಇಲ್ಲೇ ಇದೆ ನೋಡಿ ಮೆಟ್ಲು. ಇಲ್ಲಿದೆ, ಇದು ಇಲ್ಲಿ. ಇಲ್ಲ ಅಷ್ಟೇ.
ಸ್ಟಾರ್ಟ್ ಮಾಡಿದ್ರಲ್ವಾ? ಹಾಂ ಆನೆಗೆ ನೋಡಿ ತೋರಿಸಿ. ಸ್ಕ್ವೇರ್. ಹಾಂ ಆಗಿದೆ. ಇದು ಎರಡನೇ ಕೊಳ. ಕೊಳದ ಅಂತಾರೆ ಹೇಳ್ತಾರಲ್ಲ, ಕೆರೆ ಅಂತಾರೆ. ಕೆರೆ, ಕೊಳ, ಕೆರೆ, ಕೆರೆ, ತೀರ್ಥ ಕೆರೆ. ತೀರ್ಥ ಕೆರೆ. ಹಾಂ ಏನು ಆಳ ಇಲ್ಲ, ಭಯ ಇಲ್ಲ. ಯಾರು ಒಬ್ರಿದ್ರು ಇಲ್ಲಿ ಚೆನ್ನಾಗಿದ್ದೀರಿ. ಮೂರನೇ ಕೆರೆ. ಮೂರನೇ ಕೆರೆ ಇದೆ. ಬಟ್ ನೀರಂತೂ ಫುಲ್ಲು ಬೆಚ್ಚಗಿದೆ. ನಮ್ಮ ಬೆಂಗಳೂರಲ್ಲಿ ಆಗಿದ್ರೆ ಫುಲ್ ತಣ್ಣಗೆ ಗಾಳಿ ಫ್ರಿಜ್ಜಲ್ಲಿ ಫ್ರೀಸ್ ನೀರನ್ನು ಬರ್ತಾ ಇತ್ತು. ಇದಿಲ್ಲ. ಇದು ನಾಲ್ಕನೇದು. ಐದನೇ ಕೆರೆ. ಐದನೇದ 4 ಇದು ಐದನೇದು. ಆರನೇದು. ಈಚೆ ಬನ್ನಿ ಅಮ್ಮ.
ಎರಡೇ ಆಯ್ತಾ ಅಂತ ಇದು 7ನೇದು. ಅದು ಸೋಪ್ ಹಾಕಿ ಸ್ನಾನ ಮಾಡದಿದ್ರೆ ಮಾತ್ರ. ಇದು 7ನೇ ಕೆರೆ ಲಾಸ್ಟ್ ಬಂದಿದ್ದು ನಾನು ಮಾಡೋದು. ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಕರ್ನಾಟಕ ಜನತೆಗೂ ಕೂಡ ಒಳ್ಳೆಯದಾಗಲಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಟ್ರೈ ಮತ್ತು ಅದರ ಸಪೋರ್ಟು ನಮ್ಮ ಸರ್ ವಿರಾಜ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ನಿಮಗೂ ಒಳ್ಳೆಯದಾಗಲಿ, ಕುಟುಂಬಕ್ಕೂ ಒಳ್ಳೆಯದಾಗಲಿ. ನೀವು ನೋಡೋಕ್ಕೆ ಸರಿ. ತಗೊಳ್ಳಿ ಇಲ್ಲಿಂದ ಇಲ್ಲಿ ಮುಳುಗು ಈ ಚೆನ್ನಾಗಿ ಬರ್ತದೆ.